ಎಲ್ಲರಿಗೆ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ICC T20 ವರ್ಲ್ಡ್ ಕಪ್ 2024 ಟೀಮ್ ಇಂಡಿಯಾ ಜರ್ನಿ ಇವತ್ತಿನಿಂದ ಸ್ಟಾರ್ಟ್ ಆಗ್ತೈತಿ. ಜರ್ನಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಟೀಮ್ ಇಂಡಿಯಾದ ಹಿಂದಿನ ಒಂದ್ ಸ್ವಲ್ಪ ಹಿಸ್ಟ್ರಿ ನೋಡಿದ್ರೆ ಟೀಮ್ ಇಂಡಿಯಾ ಗೆದ್ದಿದ್ದೆ ಒಂದೇ ವರ್ಲ್ಡ್ ಕಪ್ ಗೆದ್ದೈತಿ. ಅದು 2007 ಗೆದ್ದೈತಿ. 2007ರಿಂದ 2024 ಒಳಗೆ ಏನು ವರ್ಲ್ಡ್ ಕಪ್ ನಡೆದವು T20 ವರ್ಲ್ಡ್ ಕಪ್, ಅಲ್ಲಿ ಒಂದು T20 ವರ್ಲ್ಡ್ ಕಪ್ ಟೀಮ್ ಇಂಡಿಯಾ ಗೆಲ್ಲಕ್ ಆಗಿಲ್ಲ. ಇದು 2024 ವರ್ಲ್ಡ್ ಕಪ್ ಇಂಡಿಯಾದ ಏನು ದಿಗ್ಗಜ ಪ್ಲೇಯರ್ಗಳು ಅದಾರ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಇದು ಲಾಸ್ಟ್ ವರ್ಲ್ಡ್ ಕಪ್ ಆದ್ರೂ ಆಗ್ಬೋದು. ರೋಹಿತ್ ಶರ್ಮಾ ಅವರಿಗೆ ಆಸ್ ಅ ಪ್ಲೇಯರ್ ಆಗಿ T20 ವರ್ಲ್ಡ್ ಕಪ್ ಒಂದ್ ಐತ್ರಿ 2007. ಆ 2007 ವರ್ಲ್ಡ್ ಕಪ್ ರೋಹಿತ್ ಶರ್ಮಾ ಅವರು ಆಸ್ ಅ ಪ್ಲೇಯರ್ ಆಗಿ ವಿನ್ ಆಗ್ಯಾರ T20 ವರ್ಲ್ಡ್ ಕಪ್. ಆದ್ರೆ ವಿರಾಟ್ ಕೊಹ್ಲಿ ಅವ್ರ ಕಡೆ ಆಸ್ ಅ ಪ್ಲೇಯರ್ ಆಗಿ ಒಂದು T20 ವರ್ಲ್ಡ್ ಕಪ್ ಇಲ್ಲ. ಈ ಏನು ಟೂರ್ನಮೆಂಟ್ ಐತಿ ಈ ಸಲ ವರ್ಲ್ಡ್ ಕಪ್ ಅವ್ರದ್ದು ಲಾಸ್ಟ್ ಆಗ್ಬೋದು. ಅದ್ರ ಸಂಬಂಧ ಈ ಎರಡು ಪ್ಲೇಯರ್ಗಳಿಗೆ ಮತ್ತು ಇಂಡಿಯಾಕ ಈಗ T20 ವರ್ಲ್ಡ್ ಕಪ್ ಗೆಲ್ಲೋದು ಬಾಳ ಅಂದ್ರೆ ಬಾಳ ಅನಿವಾರ್ಯ ಐತಿ. ಎರಡು ಪ್ಲೇಯರ್ಗಳು ಅವರು 200% ಈ ಟೂರ್ನಮೆಂಟ್ ನಾಗ ಕೊಡ್ತಾರ, ಧೂಳು ಎಬ್ಬಿಸ್ತಾರ ಅಂತ ಹೇಳಿ ಅನ್ಕೊಂಡಿನಿ. ನೋಡೋಣ ಧೂಳು ಎಬ್ಬಿಸ್ತಾರೋ ಏನಿಲ್ಲೋ. ಈಗ ಇವತ್ತಿನ ಮ್ಯಾಚ್ ಏನೈತ್ರಿ, ಇಂಡಿಯಾ ವರ್ಸಸ್ ಐರ್ಲೆಂಡ್ ಮ್ಯಾಚ್ ಅಂತೂ ಏನು ಅಂತ ದೊಡ್ಡ ಮ್ಯಾಚ್ ಇಲ್ಲ. ಐರ್ಲೆಂಡ್ ಅಂತ ದೊಡ್ಡ ಟೀಮ್ ಇಲ್ಲ ಅಂದ್ರೂ ಏನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಈಗ ಪಿಚ್ಗಳು ಹೆಂಗ ಬಿಹೇವ್ ಮಾಡತ್ತಾವ ಅಂತೇಳಿ ನೀವೆಲ್ಲರೂ ನೋಡಿರ್ತೀರಿ. ಅದಲ್ದ ಐರ್ಲೆಂಡ್ ಕಡೆನೂ ಒಂದ್ ಸ್ವಲ್ಪ ಚಲೋ ಬೌಲರ್ಗಳು ಅದಾರ. ಈಗ ಎಲ್ಲರಿಗೂ ಏನ್ ಕ್ಯೂರಿಯಾಸಿಟಿ ಐತಂದ್ರ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಹೆಂಗ್ ಇರ್ತೈತಿ, ಓಪನಿಂಗ್ ಯಾರು ಮಾಡ್ತಾರ. ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಪ್ರಾಬಬಲ್ ಪ್ಲೇಯಿಂಗ್ 11 ಟೀಮ್ ಇಂಡಿಯಾದು ಹೆಂಗ್ ಇರ್ತೈತೆ ಅಂದ್ರೆ ನೋಡ್ರಿ, ರೋಹಿತ್ ಶರ್ಮಾ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ಸೂರ್ಯಕುಮಾರ್ 3 ನಂಬರ್ 4 ನಂಬರ್ ಒಳಗೆ ಆಡಿದ್ರೆ, 5 ನಂಬರ್ ಶಿವಮ್ ದುಬೆ, 6 ನಂಬರ್ ಹಾರ್ದಿಕ್ ಪಾಂಡ್ಯ, 7 ನಂಬರ್ ರವೀಂದ್ರ ಜಡೇಜಾ, 8 ನಂಬರ್ ಕುಲ್ದೀಪ್ ಯಾದವ್, 9 ನಂಬರ್ ಹರ್ಷದೀಪ್ ಸಿಂಗ್, 10 ನಂಬರ್ ಮೊಹಮ್ಮದ್ ಸಿರಾಜ್, 11 ನಂಬರ್ ಜಸ್ಪ್ರೀತ್ ಬುಮ್ರಾ. ಇಲ್ಲಿ 3 ಮಂದಿ ಪೇಸರ್ಸ್ಗಳಿಗೆ ನಾ ಇಲ್ಲಿ ಟೀಮ್ನಾಗ ಹಾಕಿನ್ರಿ. ಅದಕ್ಕಂದ್ರೆ ಈಗ ಏನು ಪಿಚ್ಗಳು ಅದಾವು ಪೇಸರ್ಸ್ಗಳಿಗೆ ಜಾಸ್ತಿ ಸಪೋರ್ಟ್ ಸಿಗತ್ತೈತಲ್ಲಿ, ಅದ್ರ ಸಂಬಂಧ 3 ಪೇಸರ್ಸ್ಗಳಿಗೆ ಹಾಕಿನಿ. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಬ್ಯಾಟಿಂಗ್ನಾಗ ಇನ್ನೊಂದ್ ಸ್ವಲ್ಪ ಡೀಪ್ ಬೇಕಾಗಿತ್ತಂದ್ರೆ ಅಲ್ಲಿ ಸಿರಾಜ್ ತೆಗೆದು ಅಕ್ಷರ್ ಪಟೇಲ್ ಅವ್ರಿಗೆ ಹಾಕ್ಬೋದು. ನನ್ನ ಪ್ರಕಾರ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಇವತ್ತಿನ ಮ್ಯಾಚಿಗೆ ಹಿಂಗ್ ಇರ್ತೈತೆ ಅಂತ ಹೇಳಿ ಅನಿಸ್ತೈತಿ. ಇನ್ನು ಐರ್ಲೆಂಡ್ ಪ್ಲೇಯಿಂಗ್ 11 ಹೆಂಗ್ ಇರ್ತೈತೆ ಅನ್ನೋದು ನೋಡೋದಾದ್ರ ಓಪನರ್ಸ್ ಅವ್ರ ಕಡೆ ಆಂಡಿ ಬಾಲ್ಬರ್ನಿ, ಪೌಲ್ ಸ್ಟಿರ್ಲಿಂಗ್ ಕ್ಯಾಪ್ಟನ್, ಟಕ್ಕರ್, ಹ್ಯಾರಿ ಟೆಕ್ಟರ್, ಕರ್ಟಿಸ್ ಕ್ಯಾಂಪರ್, ಜಾರ್ಜ್ ಡಾಕ್ರೆಲ್, ಡೆಲಾನಿ, ಮಾರ್ಕ್ ಅದೇರ್, ಬ್ಯಾರಿ ಮೆಕ್ಗಾರ್ತ್, ಜೋಶ್ವಾ ಲಿಟಲ್, ಕ್ರೇಗ್ ಯಂಗ್. ಇವ್ರದ್ದು ಪ್ಲೇಯಿಂಗ್ 11 ಹಿಂಗ್ ಇರ್ತೈತಿ ಅಂತ ಹೇಳಿ ಅನಿಸ್ತೈತಿ ಇವತ್ತಿನ ಮ್ಯಾಚಿಗೆ. ಇಲ್ಲಿ ನೋಡ್ರಿ, ಏನ್ ಮ್ಯಾಚ್ ಏನ್ ಅಂತ ಟಫ್ ಆಗಂಗಿಲ್ಲ, ಪೂರ್ತಿ ಫೇವ್ರೇಟ್ಸ್ ಅದಾರ ಇಲ್ಲಿ ಟೀಮ್ ಇಂಡಿಯಾದವ್ರೇನೆ. ಇದು ಮ್ಯಾಚ್ ಒನ್ ಸೈಡ್ ಆಗ್ತೈತೆ ಅಂತ ಹೇಳಿ ಅನಿಸ್ತೈತಿ. ಈ ಬ್ಯಾಟ್ಸ್ಮನ್ಸ್ಗಳು ಯಾರು ಚಲೋ ಆಡಂಗಿಲ್ಲ ಐರ್ಲೆಂಡ್ದವರು. ಇಂಡಿಯಾದವ್ರದ್ದು ಬಾಲರ್ಸ್ಗಳು ಏನದಾರ ಅವ್ರು ಭಾರಿ ಧಮಾಕ ಮಾಡ್ತಾರೆ ಈ ಮ್ಯಾಚ್ ನಾಗ ಅಂತ ಹೇಳಿ ಅನಿಸ್ತೈತಿ. ಐರ್ಲೆಂಡ್ದವ್ರ ಸ್ಟ್ರೆಂತ್ ಅಂದ್ರ ಅವ್ರ ಪೇಸರ್ಸ್ ಏನ್ ಮಾರ್ಕ್ ಅದೇರ, ಮೆಕಾರ್ತಿ, ಜೋಶ್ವಾ ಲಿಟಲ್ ಇವ್ರು ಅದಾರಲ್ರಿ, ಇವ್ರು ಚಲೋ ಮಾಡ್ಕೊತೆ ಬಂದಾರ. ಮತ್ತೆ ಇಂಥ ಪಿಚ್ ನಾಗ ಇವ್ರ ಬೌಲಿಂಗ್ ಭಾರಿ ಎಫೆಕ್ಟಿವ್ ಇರ್ತೈತಿ. ಇವರು ಒಂದ್ ಸ್ವಲ್ಪ ಏನ್ರಿ ಟೀಮ್ ಇಂಡಿಯಾಕ ಏನ್ರೆ ಒಂದ್ ಸ್ವಲ್ಪ ಫೈಟ್ ಕೊಟ್ರೆ ಕೊಡ್ಬೋದು. ಅದಲ್ದ ಈ ಬೇರೆ ಪ್ಲೇಯರ್ಸ್ಗಳು ಏನದಾರಲ್ರಿ ಬ್ಯಾಟಿಂಗ್ನಾಗ ಅಂತೂ ಕೇಳಕ್ ಹೋಗ್ಬೇಡಿ, ಒನ್ ಸೈಡ್ ಟೀಮ್ ಇಂಡಿಯಾ ಈ ಮ್ಯಾಚ್ನಾಗ ವಿನ್ ಆಗೋ ಚಾನ್ಸಸ್ ಭಾಳ ಐತಿ. ಐರ್ಲೆಂಡ್ ಅಗೇನ್ಸ್ಟ್ ಟೀಮ್ ಇಂಡಿಯಾ ಒನ್ ಸೈಡ್ ವಿನ್ ಆಗಿ ಈ ಟೂರ್ನಮೆಂಟ್ನಾಗ ಶುಭಾರಂಭ ಮಾಡ್ತೈತಿ ಅಂತೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತ್ರಿ? ಈ ಮ್ಯಾಚ್ನಾಗ ಯಾವ ಟೀಮ್ ವಿನ್ ಆಗ್ಬೋದು ಮತ್ತು ಟೀಮ್ ಇಂಡಿಯಾ ಪ್ಲೇಯಿಂಗ್ 11ದಾಗ ಏನೇನು ಚೇಂಜಸ್ ಆಗ್ಬೋದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.